ನಮಸ್ತೆ ಫ್ರೆಂಡ್ಸ್. ಈ ಈ ಈ ಶಿವರಾತ್ರಿಯನ್ನ ನಾಳೆ ಬರ್ತಕ್ಕಂಥ ಶಿವರಾತ್ರಿಯನ್ನ ಯಾವ ರೀತಿ ಆಚರಿಸೋದು ಅಂತ ಹೇಳ್ತೀನಿ. ಅದ್ರ ದಿನಾಂಕ ಎಲ್ಲ ಹೇಳ್ತೇನೆ. ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. 15/2/2026ನೇ ತಾರೀಕು ಮಹಾಶಿವರಾತ್ರಿ ಬಂದಿದೆ. ಅದರ ಪೂಜೆ ಹೇಗ್ ಮಾಡೋದು, ಅದರ ಆಚರಣೆ ಹೇಗ್ ಮಾಡೋದು, ಸರಳವಾಗಿ ಮನೆಯಲ್ಲಿ ಯಾವ ರೀತಿ ಆಚರಿಸೋದು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತೇನೆ. ಮಹಾಶಿವರಾತ್ರಿ ಪೂಜೆ ವ್ರತ ವಿಧಾನ ಮಾಡೋದು ಹೇಗೆ ಅಂತ. ಬೆಳಗಿನ ಸಿದ್ಧತೆ. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಿಳಿ ಹಸಿರು ಬಣ್ಣದ ಬಟ್ಟೆ ಧರಿಸಿ ಮನಸ್ಸಿನಲ್ಲಿ ಶಿವನ ನಾಮಸ್ಮರಣೆಯನ್ನು ಮಾಡಿ. ವ್ರತದ ನಿಯಮ. ಸಾಧ್ಯವಾದರೆ ನಿರ್ಜಲ ವ್ರತ, ಇಲ್ಲದಿದ್ದರೆ ಹಣ್ಣು, ಹಾಲು, ತೆಂಗಿನ ನೀರು, ತುಪ್ಪ, ಉಪ್ಪು ಮತ್ತು ಅಕ್ಕಿ ತಪ್ಪಿಸಿ. ದಿನವಿಡೀ ಶಾಂತ ಮನಸ್ಥಿತಿ, ನಕಾರಾತ್ಮಕ ಮಾತು ತಪ್ಪಿಸಿ. ಶಿವಲಿಂಗ ಪೂಜೆ ವಿಧಾನ. ಶಿವಲಿಂಗವನ್ನ ಯಾವ ರೀತಿ ಪೂಜೆ ಮಾಡ್ಬೋದು ಅಂದ್ರೆ, ಶಿವಲಿಂಗ ಅಥವಾ ಶಿವನ ಫೋಟೋ ಮುಂದೆ ಕ್ರಮವಾಗಿ ಅಭಿಷೇಕ ಮಾಡಿ ನೀರು, ಹಾಲು, ಮೊಸರು, ಜೇನುತುಪ್ಪ ಮತ್ತೆ ನೀರು ಹಾಕಿ ನಂತರ ವಿಭೂತಿ, ಚಂದನ, ಧೂಪ ದೀಪಾರತಿ, ಬಿಲ್ವಪತ್ರೆ 3 ಎಲೆ ಇದ್ದರೆ ಅತ್ಯುತ್ತಮ. 3 ಎಲೆ ಬಿಲ್ವಪತ್ರೆ ಇದ್ದರೆ ತುಂಬಾ ಉತ್ತಮ. ಮಣ್ಣಿನಲ್ಲೂ ಸಹ ನಾವು ಶಿವಲಿಂಗವನ್ನು ಸಹ ಮಾಡಿ ಅಭಿಷೇಕವನ್ನ ಮಾಡ್ಬೋದು. ಹೂವು, ದೀಪ, ಧೂಪ, ಮಂತ್ರ ಜಪ. ಈ ಮಂತ್ರವನ್ನು 108 ಬಾರಿ ಅಥವಾ ಸಾಧ್ಯವಾದಷ್ಟು ಬಾರಿ ಜಪ ಮಾಡಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಈ ಜಪವನ್ನ ಮಾಡ್ಬೋದು. ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನು ಸಹ 11 ಬಾರಿ ಅಥವಾ 21 ಬಾರಿ ಅಥವಾ ಹೇಳ್ಬೋದು. ರಾತ್ರಿ ಜಾಗರಣೆ ಮಾಡೋದು ಬಹಳ ಶಕ್ತಿಶಾಲಿ. ಸಾಧ್ಯವಾದರೆ ರಾತ್ರಿ ಜಾಗರಣೆ ಶಿವಪುರಾಣ, ಭಜನೆ, ಧ್ಯಾನ, ಮೌನ, ಜಪ, ವ್ರತ ಈ ತರ ಮಾಡ್ಬೋದು. ಉದ್ಘಾಟನೆ. ಮುಂದಿನ ದಿನ ಶಿವನಿಗೆ ನೈವೇದ್ಯ ಅರ್ಪಿಸಿ ಪ್ರಸಾದ ಸೇವಿಸಿ ವ್ರತ ಮುಕ್ತಾಯ ಮಾಡಬಹುದು. ವಿಶೇಷ ಫಲ ಅಂದರೆ ಈ ಪೂಜೆ, ಈ ವ್ರತ ಮಾಡೋದ್ರಿಂದ ನಿಮಗೆ ಸಿಗ್ತಕ್ಕಂಥ ವಿಶೇಷ ಫಲ ಅಂದರೆ ಪಾಪನಾಶ, ಕರ್ಮ ಶುದ್ಧಿ, ಮನಸ್ಸಿಗೆ ಶಾಂತಿ, ವಿವಾಹ, ಆರೋಗ್ಯ, ಕೆಲಸದಲ್ಲಿ ಅಡಚಣೆ ನಿವಾರಣೆ, ಆತ್ಮಶಕ್ತಿ ಜಾಗೃತಿಯಾಗುತ್ತದೆ. ಮನೆಯನ್ನು ಸ್ವಚ್ಛಗೊಳಿಸಿ ಪೂಜಾ ಸ್ಥಳ ಸಿದ್ಧ ಮಾಡಿ. ಉಪವಾಸಕ್ಕೆ ಸಂಕಲ್ಪ ಮಾಡಿ ಪೂರ್ಣ ಅಥವಾ ಫಲಹಾರ ಮಾಡಿಕೊಳ್ಳಬಹುದು. ನೀವು ಸಂಕಲ್ಪ ಮಾಡ್ಕೊಂಡು ಪೂರ್ಣವಾಗಾದ್ರೂ ಮಾಡ್ಬೋದು, ಇಲ್ಲ ಫಲಹಾರ ತಿಂದಾದ್ರೂ ಸಹ ಉಪವಾಸವನ್ನ ಮಾಡ್ಬೋದು. ರಾತ್ರಿಯ ಜಾಗರಣೆ 4 ಪ್ರಹಾರ ಪೂಜೆ ಇರ್ಬೇಕಾಗುತ್ತೆ. ರಾತ್ರಿ ಜಾಗರಣೆ 4 ಪ್ರಹಾರವಾದ ಪೂಜೆ ಇರ್ಬೇಕಾಗುತ್ತೆ. ರಾತ್ರಿ ಇಡೀ ಜಾಗರಣೆ ಮಾಡುತ್ತಾ ಪೂಜೆ ಮಾಡಬೇಕು. ಪ್ರತಿ ಪ್ರಹಾರದಲ್ಲೂ ದೀಪ ಹಚ್ಚಬೇಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಜಪವನ್ನ ಮಾಡ್ಬೇಕಾಗತ್ತೆ. ಯಾರತ್ರನಾದ್ರು ಜಪಮಾಲೆ ಇದ್ರೆ ಅದನ್ನ ಜಪಮಾಲೆ ಮೂಲಕ ಮಾಡಿದ್ರೆ ಇನ್ನೂ ಅತ್ಯುತ್ತಮ. ಮಹಾಮೃತ್ಯುಂಜಯ ಮಂತ್ರ ಜಪ, ಶಿವಸ್ತೋತ್ರ ಪಠಣ ಮಾಡಬೇಕು. ಈ ಶಿವಸ್ತೋತ್ರ ಪಠಣವನ್ನು ಸಹ ನೀವು ಮಾಡ್ಬೋದು. ಉಪವಾಸವನ್ನ ಮುಕ್ತಾಯ ಮಾಡೋದು ಹೇಗೆ ಅಂದ್ರೆ, ಮಾರನೇ ದಿನ ಸೋಮವಾರ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಶಿವನಿಗೆ ನೈವೇದ್ಯ ಅರ್ಪಿಸಿ ಪ್ರಸಾದ ಸ್ವೀಕರಿಸಿ ಉಪವಾಸ ಮುಕ್ತಾಯ ಮಾಡಬಹುದು. ಶಿವರಾತ್ರಿಯ ಮಹತ್ವ ಏನಂದ್ರೆ, ಅಹಂಕಾರವನ್ನು ನಾಶ ಮಾಡುವುದು, ಮನಃಶಾಂತಿ, ಆರೋಗ್ಯ, ಐಶ್ವರ್ಯ, ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಮೋಕ್ಷವನ್ನು ಸಹ ಪ್ರಾಪ್ತಿಯಾಗುತ್ತದೆ ಈ ಶಿವರಾತ್ರಿಯನ್ನು ಆಚರಿಸೋದ್ರಿಂದ. ಸಾಧ್ಯವಾದರೆ ಶಿವ ದೇವಸ್ಥಾನಕ್ಕೆ, ಮಾದೇಶ್ವರನ ದೇವಸ್ಥಾನಕ್ಕೆಲ್ಲ ಭೇಟಿ ಕೊಡಿ. ಅಲ್ಲೆಲ್ಲ ಪ್ರಸಾದ ವಿನಿಯೋಗ ಇರುತ್ತೆ, ಅದನ್ನೆಲ್ಲ ಸ್ವೀಕರಿಸಿ. ನಿಮಗೆ ಶಿವ ಕೃಪೆ ಯಾವಾಗ್ಲೂ ಸಿಗುತ್ತೆ. ಒಳ್ಳೇದಾಗ್ಲಿ. ಹರ ಹರ ಮಹಾದೇವ ಅಂತಾನು ಸಹ ನೀವು ಹೇಳ್ಕೋಬಹುದು. ಶಿವನ ಸ್ತೋತ್ರಗಳು ನೀವು ಯೂಟ್ಯೂಬಲ್ಲಿ ಹೊಡೆದ್ರೆ ತುಂಬಾನೇ ಸಿಗುತ್ತೆ. ನೋಡ್ಕೊಂಡು ನೀವು ಶಿವ ಸ್ತೋತ್ರ ಆಗಿರ್ಬೋದು, ಜಾಗರಣೆ ಆಗಿರ್ಬೋದು, ಈ ತರದನ್ನೆಲ್ಲ ಮಾಡ್ಬೋದು. ನಿಮಗೆ ಶಿವನ ಭಕ್ತಿ, ಶಿವನ ಮೇಲಿರ್ತಕ್ಕಂಥ ಕೃಪೆ ಯಾವಾಗ್ಲೂ ನಿಮ್ಮ ಮೇಲಿರ್ಲಿ ಅಂತ ಕೇಳ್ಕೊತೇನೆ. ನಿಮಗೆ ನನ್ನ ಚಾನಲ್ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ತರದ ಮುಂದಿನ ವಿಡಿಯೋದಲ್ಲಿ ಇನ್ನು ದೇವರ ಬಗ್ಗೆ ಆಗಿರ್ಬೋದು, ಆಚರಣೆ ವಿಚಾರಣೆಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ. ಎಲ್ಲರಿಗೂ ಶಿವರಾತ್ರಿ ಶುಭವನ್ನ ತರಲಿ. ಅವರ ಮನಸ್ಸಿನಲ್ಲಿ ಅವರ ಜೀವನದಲ್ಲಿ ಆಯುರ, ಆರೋಗ್ಯ, ಆಯಸ್ಸು, ಶಾಂತಿ, ನೆಮ್ಮದಿಯನ್ನ
ಕೊಡ್ಲಿ ಅಂತ ಹೇಳ್ತೇನೆ. ನೀವು ವರ್ಷ ಪೂರ್ತಿ ಏನಾದ್ರೂ ಮಾಡಿ ಒಂದ್ ದಿವಸ ಶಿವನಿಗೋಸ್ಕರ ಆ ದಿನವನ್ನ ಮುಡಿಪಾಗಿಡಿ. ಶಿವ ನಿಮಗೆಲ್ಲರಿಗೂ ಒಳ್ಳೇದ್ ಮಾಡೇ ಮಾಡ್ತಾನೆ. ಶಿವನ ಧ್ಯಾನದಲ್ಲಿ ಆ ದಿನ ಪೂರ್ತಿ ಕಳೀರಿ. ನಿಮಗೆ ಒಂದಿನ ತುಂಬಾನೇ ಧ್ಯಾನದಲ್ಲಿದ್ರೆ ತುಂಬಾ ಒಳ್ಳೇದಾಗತ್ತೆ. ಧನ್ಯವಾದಗಳು. ಶುಭ ದಿನ. ಎಲ್ಲರಿಗೂ ಒಳ್ಳೇದಾಗ್ಲಿ.